सरस्वती नमो नमः मा सरस्वती नमो नमः विद्यादायिनि नमो नमः हंसवाहिनी नमो नमः ॐ सरस्वती नमो नमः. ನಮಸ್ತೆ ಎಲ್ಲರಿಗೂ. ಬನ್ನಿ ಗುರುಗಳು ಏನ್ ಹೇಳ್ತಾರೆ ಅಂತ ನೋಡೋಣ. ಫೈನಾನ್ಷಿಯಲ್ ವಿಚಾರವಾಗಿ ತುಂಬಾ ಯೋಚನೆನ ಮಾಡ್ತಿದ್ದೀರಾ ಅಂತ ಅನ್ಸುತ್ತೆ. ಖಂಡಿತವಾಗ್ಲೂ ಫೈನಾನ್ಷಿಯಲಿ ಚೆನ್ನಾಗಾಗುತ್ತೆ ಅನ್ನುವಂಥದ್ದು ಇದೆ. ಎಲ್ಲೋ ಒಂದ್ ಕಡೆ ಪ್ರಾಮಾಣಿಕತೆನ ಮರಿಬೇಡಿ ಅನ್ನುವಂಥದ್ದು ಇದೆ. ಹೋಮನ ಮಾಡ್ಕೊಳ್ಳಿ, ಇದರಿಂದ ಒಳ್ಳೇದಾಗತ್ತೆ. ಮೈಂಡ್ ಪವರ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ನಿಮ್ಮ ಮೈಂಡ್ ಏನ್ ಯೋಚನೆ ಮಾಡುತ್ತೆ, ನಿಮ್ಮ ಮೆದುಳಿಗೆ ಯಾವ ಆಹಾರನ ಕೊಡ್ತಿದ್ದೀರಾ, ಇದು ಇಂಪಾರ್ಟೆಂಟ್. ಅದ್ರ ಕಡೆ ಗಮನನ ಕೊಡಿ. ನಿಮ್ಮ ಮನೆ ಬಗ್ಗೆ ಯೋಚನೆ ಮಾಡಬೇಡಿ ಅನ್ನುವಂಥದ್ದು ಇದೆ. ನಿಮ್ಮ ಮನೆಯಲ್ಲಿ ತುಂಬಾ ನೆಗೆಟಿವಿಟಿ ಇದೆ, ಆ ನೆಗೆಟಿವಿಟಿಯಿಂದ ಹೊರಬರೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಯಾವ ಮನೆ ಬಗ್ಗೆ ಯೋಚನೆ ಮಾಡಬೇಡಿ, ಯಾವ ಮನೆಯ ನೆಗೆಟಿವಿಟಿಯಿಂದ ಹೊರಬರಬೇಕು ಅಂತ ಹೇಳ್ತಾ ಇದೆ, ಇದು ನಿಮ್ಗೆ ಬಿಟ್ಟಂತ ವಿಚಾರ. ನೀವೇ ನಿರ್ಧಾರ ತಗೊಳ್ಳಿ. ನಿಮ್ಗೆ ಎರಡೆರಡು ಮನೆ ಇದ್ರೆ ಅದು ನಿಮ್ಗೆ ಬಿಟ್ಟಂತ ವಿಚಾರ. ಸೊ ನಿಮ್ಮ ಮನೆ ಯಾವಾಗ್ಲೂ ಬೆಳಕಾಗಿ ಇರಬೇಕು, ಆ ಥರ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಮನೇನ ಕತ್ತಲು ಮಾಡಿ ನಿಮ್ಮ ವಂಶನ ನಾಶ ಮಾಡಿದ್ದಕ್ಕೆ ಏನೋ ಒಂದು ಕಾರಣ ಇದೆ ಅಂತ ನೀವು ಅನ್ಕೊಂಡಿದ್ದೀರ. ಸೊ ಹಾಗಾಗಿ ನೀವೆಲ್ಲವನ್ನು ಬಿಟ್ಬಿಟ್ಟು ಭಗವಂತನ ಆಶೀರ್ವಾದ ಪಡ್ಕೊಂಡು ಹೊರಗೆ ಬಂದ್ಬಿಟ್ಟಿದ್ದೀರ. ಬಂದ್ರೂ ಕೂಡ ನಿಮ್ಗೆ ಎಲ್ಲೋ ಒಂದ್ ಕಡೆ ಸಮಸ್ಯೆ ಮೇಲೆ ಸಮಸ್ಯೆ ಆಗ್ತಾ ಇದೆ. ಸಮಸ್ಯೆಗಳು ಆರೋಗ್ಯದ ರೀತಿಲಿ ಕಾಡ್ತಾ ಇದೆ, ಅನಾರೋಗ್ಯವಾಗಿ ನಿಂತಿದೆ ಅನ್ನುವಂಥದ್ದು ಇದೆ. ಸೊ ಮುಂದಿನ ದಿನಗಳಲ್ಲಿ ಆರೋಗ್ಯ ಸರಿ ಹೋಗುತ್ತೆ ಅನ್ನುವಂಥದ್ದು ಇದೆ. ನಿಮ್ಮಿಂದ ಒಂದಷ್ಟು ಜನರಿಗೆ ಸಹಾಯ ಆಗಬೇಕು, ಸಹಾಯನ ಮಾಡಿ ಮುಂದುವರಿಸಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಮೈಂಡ್ ರೆಸ್ಟ್ಲೆಸ್ ಇದೆ. ಸೊ ನಿಮ್ಮ ಮೈಂಡ್ ಅನ್ನ ಕಂಟ್ರೋಲಿಗೆ ತಗೊಳ್ಳಿ ಅನ್ನುವಂಥದ್ದು ಇದೆ. ಎಲ್ಲದಕ್ಕೂ ಕಾರಣ ಹುಡುಕ್ತಾ ಹೋಗ್ತೀರಾ. ಕೆಲವು ಸತಿ ಕಾರಣ ಸಿಕ್ಕಿದ್ರು ಕೂಡ ಏನು ರಿಯಾಕ್ಟ್ ಮಾಡ್ದಿರಾ ಇದ್ದೀರಾ. ಸೊ ಇದು ಯಾಕೆ ಅನ್ನುವಂಥ ಪ್ರಶ್ನೆ ಕೆಲವರಲ್ಲಿ ಇದೆ. ಸೊ ಕಾರಣ ನಿಮ್ಮಲ್ಲಿರುವಂತ ನಿರಾಸೆ, ನೋವು, ದುಃಖ ಇರಬಹುದು. ಆದ್ರೆ ಎಲ್ಲೋ ಒಂದ್ ಕಡೆ ಮನುಷ್ಯತ್ವ ಮರ್ತಂತ ಮನಸ್ಸುಗಳ ಬಗ್ಗೆ ನಿಮ್ಗೆ ಮಾತಾಡೋದಕ್ಕೆ ಇಷ್ಟ ಇಲ್ದಿರ ಇರಬಹುದು. ಆ ಮನುಷ್ಯತ್ವನೇ ಮರ್ತಿರುವಂತ ವ್ಯಕ್ತಿಗಳ ಬಗ್ಗೆ ಅಥವಾ ಆತ್ಮಗಳ ಬಗ್ಗೆ ನೀವು ಮಾತಾಡಿ ಏನು ಪ್ರಯೋಜನ ಇಲ್ಲ ಅಂತ ಸುಮ್ಮನಾಗಿದ್ದೀರಾ. ಸೊ ಎಷ್ಟೇ ಕಷ್ಟ ಆದ್ರೂ ಜೀವನ ನಿರ್ವಹಣೆ ಮಾಡ್ಲೇಬೇಕು ಅನ್ನುವಂಥ ರೀತಿಲಿ ನೀವು ನಡೀತಾನೆ ಇದ್ದೀರಾ. ಎಷ್ಟೋ ಯುಗಗಳಿಂದ ಈ ಭಾರ ಹೊರ್ತಾನೆ ಇದ್ದೀರಾ. ಇನ್ನ ಎಲ್ಲವೂ ಕೂಡ ಕಳಚಿ ಬಿದ್ದು ನೀವು ಹೊಸ ವ್ಯಕ್ತಿಯಾಗಿ ರೂಪಾಂತರಗೊಳ್ಳುವಂತ ಸಮಯ. ಯಾವಾಗ ನಿಮ್ ಕೈಲಿ ಆಗೋದೇ ಇಲ್ಲ ಅನ್ಸುತ್ತೋ ಅವಾಗ ನಿಮ್ಮ ಗುರುಗಳನ್ನ ಭೇಟಿ ಮಾಡಿ. ಖಂಡಿತವಾಗ್ಲೂ ಅವರು ನಿಮ್ಗೆ ಮಾರ್ಗದರ್ಶನನ ಕೊಡ್ತಾರೆ ಅನ್ನುವಂಥದ್ದು ಇದೆ. ಸೊ ಕೆಲವ್ರಿಗೆ ಈಗೋ ಇದೆ ಅನ್ನುವಂಥ ಕಾರಣಕ್ಕೆ ನೀವು ಸಹಾಯ ಮಾಡ್ದಿರಾ ಇರಬೇಡಿ. ಕೆಲವರು ಶಾರ್ಟ್ ಕಟ್ ನಿಮ್ ತರ ಒಂದೊಳ್ಳೆ ಯಶಸ್ಸು ಹೆಸರು ಮಾಡ್ಬೇಕು ಅನ್ನುವಂಥ ಕಾರಣಕ್ಕೆ ಶಾರ್ಟ್ ಕಟ್ ವೇನ ಹುಡುಕ್ತಾ ಇರ್ಬೋದು. ಸೊ ಅಂಥವ್ರಿಗೆ ನೀವು ಸರಿಯಾಗಿ ನಿಂತು ಮಾರ್ಗದರ್ಶನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಎಲ್ಲ ಒಂದ್ ಕಡೆ ನಿಮ್ಮ ಈಗೋ ಕೂಡ ನೀವು ಬಿಟ್ಬಿಡ್ಬೇಕು ಅಂತ ಅನ್ಕೊಂಡಿದ್ದೀರಾ. ಬಟ್ ನೀವು ಈಗೋ ಇದ್ರೆ ತಾನೆ ಸೊ ಎವ್ರಿಥಿಂಗ್ ಗೋ ಅನ್ನುವಂಥ ರೀತಿಲಿ ನೀವು ಇದ್ದೀರಾ. ಸೊ ಯಾರು ಬೇಡ, ಸೊ ಎಲ್ರು ಹೋಗ್ಲಿ, ನಾನೊಬ್ರೆ ಹೋಗ್ತೀನಿ ನನ್ನ ಕೈಲಾದಷ್ಟು ಮಾಡ್ಕೊಂಡು ಅನ್ನುವಂಥ ರೀತಿಲಿ ಇದ್ದೀರಾ. ಸದ್ಯಕ್ಕೆ ಲೆಟ್ ಗೋ ಮಾಡಿದ್ರೆ ಬೆಟರ್ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೊ ಧ್ಯಾನನ ಮಾಡಿ ಅನ್ನುವಂಥದ್ದು ಇದೆ. ಸೊ ನಿಮ್ಮೊಳಗಿನ ಧ್ಯಾನನ ಮಾಡಿ ಅನ್ನುವಂಥದ್ದು. ಸೊ ನಂಗೆ ಲುಕ್ ವಿಚ್ ಇನ್ ಇನ್ನರ್ ಇಂಜಿನಿಯರಿಂಗ್ ಪ್ರೋಗ್ರಾಮ್ ನೆನಪು ತರಿಸ್ತಾ ಇದೆ. ಸೊ ನಿಮ್ಮೊಳಗಿನ ಧ್ಯಾನನ, ನಿಮ್ಮೊಳಗಿನ ಭಗವಂತನ ನೀವು ಕಂಡ್ಕೊಳ್ಳಿ ಅನ್ನುವಂಥದ್ದು ಇದೆ. ದಿನಾಗ್ಲೂ ಆಮ್ ಮೆಡಿಟೇಷನ್ ಮಾಡಿ, ಇದರಿಂದ ಹೆಚ್ಚಿನ ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಹಾರ್ಟ್, ಮೈಂಡ್, ಸೋಲನ್ನ ಕಂಟ್ರೋಲಿಗೆ ತಗೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಫೈನಾನ್ಷಿಯಲಿ ಸಕ್ಸಸ್ ಅನ್ನ ನೋಡ್ತೀರಾ. ಫೈನಾನ್ಷಿಯಲಿ ಸಕ್ಸಸ್ ಬರುವಂತ ಸಾಧ್ಯತೆ ಇದೆ. ಹಣಕಾಸಿನ ವಿಚಾರದಲ್ಲೂ ಕೂಡ ಲಾಭ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ಬೆಳೆಗಳಿಗೆ ಒಳ್ಳೆಯ ಬೆಲೆ ಕೂಡ ಬರುತ್ತೆ, ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಪಾಸಿಟಿವ್ ವೇಲೆ ನಿಮಗೆ ಫೈನಾನ್ಷಿಯಲಿ ಗ್ರೋತ್ ಆಗತ್ತೆ ಅನ್ನುವಂಥದ್ದು ಇದೆ. ಮುಖವಾಡದ ಹಿಂದಿನ ಸತ್ಯಗಳನ್ನ ತಿಳ್ಕೊಳ್ಬೇಕು, ಅದನ್ನ ತಿಳ್ಕೊಳ್ಳಿ ಅನ್ನುವಂಥದ್ದು ಇದೆ.
ಕೆಲವರು ನಿಮ್ಮ ಜೊತೆ ಟೆಲಿಪತಿಕಲಿ ಕನೆಕ್ಟ್ ಆಗುವಂತ ಸಾಧ್ಯತೆ ಇದ್ದಾರೆ. ಸೊ ಹಾಗಾಗಿ ಅಂಥವರಿಂದ ಸ್ವಲ್ಪ ದೂರ ಇರಿ ಅಂತ ಹೇಳ್ತಾರೆ. ಜೊತೆಗೆ ಗುರುಗಳ ಆಶೀರ್ವಾದ ಇದೆ. ಗುರುಗಳು ಯಾವಾಗ, ಎಲ್ಲಿ, ಯಾರ ಮುಖವಾಡನ ಕಳಿಸ್ತಾರೆ, ಯಾವ ರೀತಿಯಲ್ಲಿ ಸಹಾಯಕ್ಕೆ ಬರ್ತಾರೆ, ಯಾವ ಮೆಸೇಜ್ ಕೊಡ್ತಾರೆ, ಇದು ಹೇಳೋದಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ನೀವು ಅಲರ್ಟ್ ಆಗಿ ಇರಿ. ನಿಮ್ಗೆ ಎಲ್ಲಾ ರೀತಿಲೂ, ಎಲ್ಲ ಪರಿಸ್ಥಿತಿಲೂ ಗೈಡೆನ್ಸ್ ಅನ್ನುವಂಥದ್ದು ಸಿಗ್ತಾ ಇದೆ, ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಗೆ ಸಹಾಯ ಮಾಡಕ್ಕೆ ನಿಮ್ಮ ಗುರುಗಳು ಇದ್ದಾರೆ. ಸೊ ನೀವು ಬೇರೆಯವರಿಗೆ ಸಹಾಯ ಮಾಡಬೇಕು. ನಿಮ್ಮಿಂದ ಒಂದಷ್ಟು ಜನರಿಗೆ ಸಹಾಯ ಆಗಬೇಕು. ಅದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಅಗತ್ಯ ಇರೋರು ಹೋಮನ ಮಾಡ್ಕೊಳ್ಳಿ. ಇದರಿಂದ ಹೆಚ್ಚಿನ ಒಂದು ಅನುಕೂಲ ಆಗತ್ತೆ. ನಿಮ್ಮ ಸಮಸ್ಯೆಗಳೆಲ್ಲವೂ ಕೂಡ ಬಗೆಹರಿಯುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಗುರುಗಳ ಕಡೆಯಿಂದ ನಿಮ್ಗೆ ಫೈನಾನ್ಷಿಯಲಿ ಗಿಫ್ಟ್ ಬರುವಂತ ಸಾಧ್ಯತೆ ಇದೆ. ಏನೋ ಒಂದು ನಿಮ್ಗೆ ಉಡುಗೊರೆ ಕಳಿಸ್ಕೊಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಪ್ರೊಟೆಕ್ಟರ್ ಇದ್ದಾರೆ. ಅವರು ನಿಮ್ಗೆ ಯಾವಾಗ್ಲೂ ಪ್ರೊಟೆಕ್ಷನ್ ಮಾಡ್ತಾನೆ ಇರ್ತಾರೆ. ಭಯ ಬೇಡ ಅನ್ನುವಂಥದ್ದು ಇದೆ. ಹೀಗೆ ನಿಮ್ಮ ಶ್ರಮದ ಜೀವನನ ಮುಂದುವರಿಸ್ತಾ ಇರಿ. ಒಳ್ಳೆ ರೀತಿಲಿ ನಿಮ್ಗೆ ಅನುಕೂಲ ಆಗತ್ತೆ. ಸೊ ಒಂದು ರೀತಿ ಒಟ್ಟಿಗೆಯಲ್ಲಿ, ಒಗ್ಗಟ್ಟಲ್ಲಿ ಬಲವಿದೆ ಅನ್ನುವಂಥದ್ದು ಇದೆ. ಮುಂದೆ ಒಳ್ಳೊಳ್ಳೆ ಜನಗಳು, ಒಳ್ಳೊಳ್ಳೆ ದಿನಗಳು ಕೂಡ ಇದೆ. ಭೂಮಿಲೂ ಕೂಡ ನಿಮ್ಗೆ ಎಲ್ಲೇ ಇದ್ರೂ ಕೂಡ ಭೂಮಿ ಲಾಭ ಇದೆ ಅನ್ನುವಂಥದ್ದು ಇದೆ. ಒಂದಷ್ಟು ನಿಮ್ಮ ಮನೆಯ ವಿಚಾರಕ್ಕೆ ಬರೋದಾದ್ರೆ, ಯಾಕೆ ಇಷ್ಟೊಂದು ಕತ್ತಲು ಅಥವಾ ಸಮಸ್ಯೆ ಅಂದ್ರೆ ಕಾರ್ಮಿಕ್ ಕನೆಕ್ಷನ್ ಇದೆ. ಸೊ ಅದೆಲ್ಲವೂ ನಿಮ್ಮ ದಾರಿಗೆ ಅಡ್ಡವಾಗಿ ನಿಂತಿದೆ ಅನ್ನುವಂಥದ್ದು ಕೂಡ ಇದೆ. ಹಾಗಾಗಿ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಒಂದು ಕಾರ್ಮಿಕ್ ಕನೆಕ್ಷನ್ ಅಲ್ಲಿ ಇರುವಂತ ನೆಗೆಟಿವಿಟಿನ ತೆಗಿಬೇಕು ಅಂದ್ರೆ ನಿಮ್ಗೆ ಗುರುಗಳ ಸಹಾಯ ಬೇಕು. ಅವ್ರ ಸಹಾಯನ ಪಡ್ಕೊಂಡು ನಿಮ್ಗೆ ಯಾವ ರೀತಿ ಮಾರ್ಗದರ್ಶನ ಕೊಡ್ತಾರೋ ಆ ಮಾರ್ಗದರ್ಶನನ ತಗೊಂಡು ಮುಂದುವರಿರಿ. ಆಗ ನಿಮ್ ಜೀವನದಲ್ಲಿ ಇನ್ನ ಹೆಚ್ಚಿನ ಒಳಿತಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಈಗ ಇಲ್ಲಿ 3 ಕಾರ್ಡ್ ಇಡ್ತೀನಿ. 3ರಲ್ಲಿ ಯಾವ್ದಾದ್ರು ಒಂದನ್ನ ಆಯ್ಕೆ ಮಾಡ್ಕೊಳ್ಳಿ. ಸೊ ನಿಮ್ಮ ಗುರುಗಳು ನಿಮ್ಗೆ ಏನ್ ಹೇಳ್ತಾರೆ ಅಂತ ನೋಡೋಣ. ಮೊದಲನೇದು, ಎರಡನೇದು, ಮೂರನೇದು. ಸೊ grace of the Guru, so Baba's grace upon you, use it well. ನಿಮ್ಮ ಗುರುಗಳ ಆಶೀರ್ವಾದ ನಿಮ್ಮ ಮೇಲೆ ಸಂಪೂರ್ಣವಾಗಿ ಇದೆ. ನಿಮ್ಮೆಲ್ಲ ಸಮಸ್ಯೆಗಳಿಗೂ ಪರಿಹಾರ ಅನ್ನೋದು ಅವ್ರು ಕೊಟ್ಟಿದ್ದಾರೆ. ನಿಮ್ಮ ಕೈಯಾರೆ ಎಲ್ಲ ಸಮಸ್ಯೆಗಳಿಗೂ ನೀವೇ ಪರಿಹಾರನ ಕಂಡುಕೊಳ್ತೀರಾ. ಸೊ ಗುರುಗಳ ಆಶೀರ್ವಾದನ ಸದುಪಯೋಗ ಪಡಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಕನಸುಗಳು ನನಸಾಗುವಂತ ಸಾಧ್ಯತೆಗಳು ಇದೆ. ಮಿತಿಮೀರಿದ ಕನಸಿಗೆ ಉತ್ತರವೇನು ಅಂತ ಕೇಳ್ತಿದ್ದಾರೆ. ಸೊ ಮಿತಿಮೀರಿದ ಕನಸು ಅದು ಅಂತ ನೀವು ಹೇಗೆ ಡಿಸೈಡ್ ಮಾಡಿದ್ರಿ, ಇದ್ರ ಬಗ್ಗೆ ನೀವು ಒಮ್ಮೆ ಯೋಚನೆ ಮಾಡಿ. ಮೊದಲನೇದು, ಎರಡನೇದು, ಮೂರನೇದು. ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ? ಸದ್ಗುರು ಇದ್ದಾರೆ. ಸೊ ಬಾಬಾ ಇಸ್ ಟ್ರೂ ಗುರು ಹೂ ಟೇಕ್ ಆಫ್. ಸೊ ಸಾಕಷ್ಟು ಸಫರಿಂಗ್ ಮಾಡಿರುವಂತ ಗುರುಗಳಿಗೆ ನಿಜವಾದ ಗುರು ಇದ್ದಾರೆ. ಸದ್ಗುರು ಅಂದ್ರೆ ಒಂದು ಮುಕ್ತಿ ಮಾರ್ಗನ ತೋರಿಸ್ಕೊಡುವಂಥವ್ರು. ಸೊ ಹಾಗಾಗಿ ನೀವು ಒಂದ್ ರೀತಿ ಸೆಕ್ಯೂರ್ ಆಗಿ ಇದ್ದೀರಾ, ರಿಲೀಫ್ ಆಗಿ ನಿಮ್ಮ ಜೀವನಕ್ಕೆ, ನಿಮ್ಮ ಸಮಸ್ಯೆಗಳಿಗೆ ಅಂತ್ಯ ಆಡೋದಕ್ಕೆ ಸದ್ಗುರು ಬಂದಿದ್ದಾರೆ ಅಂತ ಅನ್ಕೊಳ್ಳಿ. ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ? ಏನೋ ಒಂದು ಕಹಿ ಸುದ್ದಿ ಕೇಳುವಂತ ಸಾಧ್ಯತೆ ಇದೆ. ಸೊ ಒಂದು ಡೆತ್ ನೋಟ್ ಸಿಗಬಹುದು ಅಥವಾ ಡೆತ್ ಆಗಿದ್ದಾರೆ ಅನ್ನುವಂಥ ಸುದ್ದಿ ನಿಮ್ಗೆ ಸಿಗಬಹುದು ಅನ್ನುವಂಥದ್ದು ಇದೆ. ಸೊ ಅದು ಕೂಡ ಆಗುವಂತ ಸಾಧ್ಯತೆ ಇದೆ. ಸೊ ಗುರುಗಳ ಆಶೀರ್ವಾದ ನಿಮ್ಮ ಮೇಲೆ ಇರೋವರೆಗೂ ಯಾರು ನಿಮ್ ಜೀವನಕ್ಕೆ ರೆಸ್ಟ್ ಇನ್ ಪೀಸ್ ಗುಂಡಿ ತೋಡಕ್ ಬಂದ್ರು ಆ ಗುಂಡಿಲಿ ಅವ್ರನ್ನೇ ಮಲಗಿಸ್ಬಿಟ್ಟು ಅವರಿಗೆ ರೆಸ್ಟ್ ಇನ್ ಪೀಸ್ ಹೇಳುವಂತ ಸಾಮರ್ಥ್ಯ ನಿಮ್ಮ ಗುರುಗಳಿಗೆ ಇದೆ. ಹಾಗಾಗಿ ಸಮಸ್ಯೆಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ಸಮಸ್ಯೆಗಳ ಅಂತ್ಯ ಮಾಡೋದಕ್ಕೇನೆ ನಿಮ್ಮ ಗುರುಗಳು ಇದ್ದಾರೆ. ಸೊ ರಿಪೀಟ್ ಪದೇ ಪದೇ ಅದೇ ತಪ್ಪನ್ನ ಮಾಡಬೇಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಸಾಕು ಒಂದು ಸಮಸ್ಯೆನ ಮಾಡಿದ್ದು ಮತ್ತೊಂದು ಸಮಸ್ಯೆ ಮಾಡಕ್ ಹೋಗ್ಬೇಡಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಆಸೆಗಳೆಲ್ಲನ ಅವರು ಈಡೇರಿಸ್ತಾರೆ ಅನ್ನುವಂಥದ್ದು. ಮೂರನೇದು ಯಾರಿದ್ದಾರೆ? ಸೊ ಭರವಸೆ, ಶ್ರದ್ಧಾ ಭಕ್ತಿನ ಇಟ್ಕೊಳ್ಳಿ. ಎಲ್ಲವೂ ಕೂಡ ಶ್ರದ್ಧಾ ಭಕ್ತಿನ ಕೇಳ್ತಾ ಇದೆ. ಅದು ನಿಮ್ಮ ಜೀವನಕ್ಕೆ ಹೆಚ್ಚಿನ ಒಳಿತನ್ನ ತಂದ್ಕೊಡುತ್ತೆ. ಭಕ್ತಿ ಮಾರ್ಗದಲ್ಲಿ ನಡೀರಿ ಅನ್ನುವಂಥದ್ದು ಕೂಡ ಇದೆ. ಸದ್ಗುರುಗಳನ್ನ ಪ್ರಾರ್ಥನೆ ಮಾಡಿ ನಿಮ್ಗೆ ಮುಕ್ತಿನ ಕೊಡ್ತಾರೆ ಅನ್ನುವಂಥದ್ದು ಇದೆ. ಒಂದು ಗುರುಗಳು ಕಾಲದಲ್ಲಿ ಲೀನ ಆದ್ರು ಅಂತ ಸುದ್ದಿನ ಕೂಡ ನಾವು ಕೇಳ್ತೀವಿ ಅನ್ನುವಂಥದ್ದು ಇದೆ. ಸಮಸ್ಯೆಗಳಿಗೆಲ್ಲದಕ್ಕೂ ಪರಿಹಾರ ಕೊಟ್ಟಾಗಿದೆ. ಪರಿಹಾರ ತಗೊಳ್ಳಿ ಅಂತ ಹೇಳ್ತಾ
ಇದಿಷ್ಟು ನಿಮ್ಮ ಗುರುಗಳು ನಿಮಗೆ ಕೊಟ್ಟಂತ ಮಾಹಿತಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಶ್ರೀ ವಾಗ್ದೇವಿ ಕನ್ನಡ ಟ್ಯಾರಟ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತೆ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ವಸುದೈವ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗಲೂ ಚೆನ್ನಾಗಿರಲಿ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಸಾಯಿರಾಮ್. ಎಲ್ರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್.